ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಮೆಂತ್ಯ ನೀರು. ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರೋ ಒಂದು ಅಭ್ಯಾಸ ಅಲ್ವಾ? ಆದ್ರೆ ಈ ಸಿಂಪಲ್ ಅಭ್ಯಾಸಕ್ಕೂ ನಮ್ಮ ಲಿವರ್ ಹೆಲ್ತ್ಗೂ ನಿಜವಾಗ್ಲೂ ಏನಾದ್ರೂ ಸಂಬಂಧ ಇದೆಯಾ? ಅದರಲ್ಲೂ ಈ ಫ್ಯಾಟಿ ಲಿವರ್ ಅಂತಾರಲ್ಲ, ಆ ಸಮಸ್ಯೆಗೆ ಇದು ರಾಮಬಾಣನಾ? ಬನ್ನಿ, ಇದರ ಅಸಲಿ ಕಥೆ ಏನು ಅಂತ ನೋಡೋಣ. ಹೌದು, ಇವತ್ತು ನಾವು ಕೇಳ್ತಿರೋ ಪ್ರಶ್ನೆನೇ ಇದು. ಒಂದು ಸಿಂಪಲ್ ಮನೆಮದ್ದು ಒಂದು ಸೀರಿಯಸ್ ಮೆಡಿಕಲ್ ಪ್ರಾಬ್ಲಮ್ ಅನ್ನ ಪೂರ್ತಿಯಾಗಿ ಸರಿ ಮಾಡೋಕೆ ಸಾಧ್ಯನಾ? ಉತ್ತರ ಅಷ್ಟು ಸುಲಭವಾಗಿ ಸಿಗಲ್ಲ. ಆದ್ರೆ ಉತ್ತರ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಈ ಇಡೀ ಚರ್ಚೆಯ ಸೆಂಟರ್ ಪಾಯಿಂಟ್ ಈ ಫ್ಯಾಟಿ ಲಿವರ್. ಸ್ಪೆಷಲಾಗಿ ಹೇಳೋದಾದ್ರೆ ಗ್ರೇಡ್ 1 ಫ್ಯಾಟಿ ಲಿವರ್ ಇದೊಂದು ಸೈಲೆಂಟ್ ಕಿಲ್ಲರ್ ಇದ್ದಾಗೆ, ಸದ್ದಿಲ್ದೆ ನಮ್ಮಲ್ಲಿ ಹರಡೋ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ. ಹಾಗಿದ್ರೆ ಗ್ರೇಡ್ 1 ಫ್ಯಾಟಿ ಲಿವರ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಲಿವರ್ನಲ್ಲಿ ಕೊಬ್ಬು ನಿಧಾನವಾಗಿ ಶೇಖರಣೆ ಆಗೋಕೆ ಶುರುವಾಗೋ ಮೊದಲನೇ ಸ್ಟೇಜ್. ಇದು ಹೇಗಪ್ಪ ಅಂದ್ರೆ ನಮಗೆ ಗೊತ್ತೇ ಆಗದೆ ಇರೋ ಹಾಗೆ, ಮನೆಯೊಳಗೆ ಸ್ವಲ್ಪ ಸ್ವಲ್ಪ ಕಸ ಸೇರ್ಕೊಂಡ ಹಾಗೆ. ಆರಂಭದಲ್ಲಂತೂ ಯಾವುದೇ ಲಕ್ಷಣಗಳೇ ಕಾಣಿಸಲ್ಲ. ಅದಕ್ಕೆ ನೋಡಿ ಎಷ್ಟೋ ಜನರಿಗೆ ತಮ್ಗೆ ಈ ಸಮಸ್ಯೆ ಶುರುವಾಗಿದೆ ಅನ್ನೋ ಅರಿವೇ ಇರೋದಿಲ್ಲ. ಸರಿ, ಈ ಕೊಬ್ಬು ನಮ್ಮ ಲಿವರ್ನಲ್ಲಿ ಯಾಕೆ ಬಂದು ಕೂರುತ್ತೆ? ಇದಕ್ಕೆ ಮೇನ್ ಕಾರಣ ನಮ್ಮ ಲೈಫ್ ಸ್ಟೈಲ್. ಹೌದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ನಮ್ಮ ದೇಹ ಇನ್ಸುಲಿನ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರೋದು, ಬೊಜ್ಜು, ದಿನವಿಡೀ ಕೂತಲ್ಲೇ ಕೂತಿರೋದು ಅಂದ್ರೆ ವ್ಯಾಯಾಮ ಇಲ್ಲದ ಜೀವನ, ಆಮೇಲೆ ಪೋಷಕಾಂಶಗಳೇ ಇಲ್ಲದ ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನೋದು, ಇವೆಲ್ಲ ಸೇರಿ ಲಿವರ್ ಮೇಲೆ ಪ್ರೆಷರ್ ಹಾಕಿ ಅಲ್ಲಿ ಕೊಬ್ಬು ಶೇಖರವಾಗೋ ಹಾಗೆ ಮಾಡ್ತವೆ. ಓಕೆ, ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಈಗ ಇದಕ್ಕೆ ಪರಿಹಾರ ಅಂತ ಎಲ್ರೂ ನಂಬಿರೋ ಆ ಮೆಂತ್ಯ ನೀರಿದೆಯಲ್ಲ, ಅದ್ರ ಕಡೆಗೆ ಬರೋಣ. ನಿಜಕ್ಕೂ ಅದರಲ್ಲಿ ಅಂಥದ್ದೇನೋ ಇದೆ? ನೋಡಿ, ನಮ್ಮ ಅಡಿಗೆ ಮನೆಯಲ್ಲಿರೋ ಮೆಂತ್ಯ ಅಜ್ಜಿ ಕಾಲದಿಂದಲೂ ಇದೊಂದು ಸರ್ವರೋಗಕ್ಕೂ ಮದ್ದು ಅನ್ನೋ ಹಾಗೆ. ಯಾಕಂದ್ರೆ ಕಡಿಮೆ ಖರ್ಚು, ಸುಲಭವಾಗಿ ಸಿಗತ್ತೆ. ಹಾಗಾಗಿ ಲಿವರ್ ಹೆಲ್ತ್ ವಿಷಯ ಬಂದಾಗ ಎಷ್ಟೋ ಜನ ಮೊದಲು ಕೈ ಹಾಕೋದೇ ಈ ಮೆಂತ್ಯ ನೀರಿಗೆ. ಹಾಗಾದ್ರೆ ಈ ನಂಬಿಕೆ ಹಿಂದೆ ಏನಾದ್ರೂ ಸೈನ್ಸ್ ಇದೆಯಾ? ಖಂಡಿತ ಇದೆ. ಮೆಂತ್ಯ ಕಾಳಲ್ಲಿ ಸಾಲ್ಯುಬಲ್ ಫೈಬರ್ ಅಂದ್ರೆ ಕರಗುವ ನಾರಿನಂಶ ಜಾಸ್ತಿ. ಇದು ನಮ್ಮ ಡೈಜೆಷನ್ಗೆ ಸೂಪರ್. ಅಷ್ಟೇ ಅಲ್ಲ, ಇದರಲ್ಲಿರೋ ಆಂಟಿಆಕ್ಸಿಡೆಂಟ್ಗಳು ಮತ್ತು ಕೆಲವು ಸ್ಪೆಷಲ್ ಕಾಂಪೌಂಡ್ಸ್ಗಳು ನಮ್ಮ ಬಾಡಿಯಲ್ಲಿ ಶುಗರ್ ಮತ್ತು ಫ್ಯಾಟ್ ಮೆಟಬಾಲಿಸಮ್ ಅಂದ್ರೆ ಚಯಾಪಚಯ ಕ್ರಿಯೆಯನ್ನ ಸುಧಾರಿಸೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಲಿವರ್ ಸೆಲ್ಗಳು ಡ್ಯಾಮೇಜ್ ಆಗೋದು ತಪ್ಪುತ್ತೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳು ಇದ್ರೂ ಕೂಡ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಅದು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅನ್ನೋದು. ನಾವು ನಂಬಿರೋ ವಿಷಯಕ್ಕೂ ಮೆಡಿಕಲ್ ಸತ್ಯಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಈಗ ನೋಡೋಣ. ಹಾಗಾದ್ರೆ ಪ್ರಶ್ನೆ ಇಷ್ಟೇ: ದಿನ 1 ಲೋಟ ಮೆಂತ್ಯ ನೀರು ಕುಡಿದ್ರೆ ಸಾಕಾಗುತ್ತಾ? ಫ್ಯಾಟಿ ಲಿವರ್ ಕರಗಿ ಹೋಗುತ್ತಾ? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಲೇಬೇಕಲ್ವಾ? ಖ್ಯಾತ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಪಾಂಡುರಂಗನ್ ಬಸುಮನಿ ಅವರು ಈ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಅವರ ಪ್ರಕಾರ ಮೆಂತ್ಯದಲ್ಲಿ ಫ್ಯಾಟಿ ಲಿವರ್ಗೆ ಬೇಕಾದ ಎಲ್ಲಾ ಒಳ್ಳೆಯ ಗುಣಗಳಿದ್ರೂ ಸಹ ಅದನ್ನ ಸರಿಪಡಿಸೋಕೆ ಬರೀ ಮೆಂತ್ಯ ನೀರು ಒಂದೇ ಸಾಕಾಗಲ್ಲ. ಅಂದ್ರೆ ಇದ್ರ ಅರ್ಥ ಏನೋ? ಮೆಂತ್ಯ ನೀರು ಅದೇನೋ ಮ್ಯಾಜಿಕ್ ಡ್ರಿಂಕ್ ಅಲ್ಲ, ಬದಲಾಗಿ ನಮ್ಮ ಚೇತರಿಕೆಯ ಹಾದಿಯಲ್ಲಿ ಇದು ಒಂದು ಸಪೋರ್ಟ್ ಸಿಸ್ಟಮ್ ಅಷ್ಟೇ, ಒಂದು ಸಹಾಯಕ ಅಷ್ಟೇ. ಈ ಹೋಲಿಕೆಯನ್ನೊಮ್ಮೆ ನೋಡಿ, ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೆಂತ್ಯ ನೀರು ಏನ್ ಮಾಡತ್ತೆ? ಅದು ನಮ್ಮ ದೇಹದ ಮೆಟಬಾಲಿಸಮ್ ಚೆನ್ನಾಗಿ ಕೆಲಸ ಮಾಡೋಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುತ್ತೆ. ಆದ್ರೆ ಅದು ಏನ್ ಮಾಡಲ್ಲ, ಅದು ಲಿವರ್ ಒಳಗೆ ಹೋಗಿ ಅಲ್ಲಿ ಅಂಟ್ಕೊಂಡಿರೋ ಕೊಬ್ಬನ್ನ ನೇರವಾಗಿ ಕ್ಲೀನ್ ಮಾಡೋಕೆ ಆಗಲ್ಲ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಮೆಂತ್ಯ ನೀರು ಒಂದೇ ಪರಿಹಾರ ಅಲ್ಲ ಅಂದ್ರೆ ನಿಜವಾದ ಪರಿಹಾರ ಯಾವುದು? ಫ್ಯಾಟಿ ಲಿವರ್ ಅನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಕ್ ಸಾಧ್ಯನಾ? ಹೌದು, ಖಂಡಿತ ಸಾಧ್ಯ ಇದೆ. ಅದರ ದಾರಿ ಇಲ್ಲಿದೆ ನೋಡಿ. ಡಾಕ್ಟರ್ ಬಸ್ಮನಿ ಅವರು ಇದನ್ನೇ ಮತ್ತೆ ಒತ್ತಿ ಹೇಳ್ತಾರೆ. ಮೆಂತ್ಯ ನೀರು ಕುಡಿಯೋದು ತೂಕ ಇಳಿಸ್ಕೊಳ್ಳೋಕೆ ನಾವು ಮಾಡೋ ಒಂದು ಕಂಪ್ಲೀಟ್ ಪ್ಲಾನ್ ಇದೆಯಲ್ಲ, ಅದರ ಒಂದು ಭಾಗ ಮಾತ್ರ ಆಗಿರ್ಬೇಕು. ಅಂದ್ರೆ ಮೆಂತ್ಯ ನೀರು ಪೂರ್ತಿ ಸಿನಿಮಾ ಅಲ್ಲ, ಆ ಸಿನಿಮಾದ ಒಂದು ಸಣ್ಣ ಆದ್ರೆ ಇಂಪಾರ್ಟೆಂಟ್ ಸೀನ್ ಅಷ್ಟೇ. ಹಾಗಾದ್ರೆ ಆ ಕಂಪ್ಲೀಟ್ ಪ್ಲಾನ್ ಏನು? ಇಲ್ಲಿದೆ ನೋಡಿ. ಎಕ್ಸ್ಪರ್ಟ್ಸ್ ಹೇಳೋ ಪ್ರೂವ್ ಆಗಿರೋ 3 ಸ್ಟೆಪ್ ಫಾರ್ಮುಲಾ. ಮೊದಲನೇ ಸ್ಟೆಪ್, ನಿಮ್ಮ ದೇಹದ ತೂಕದಲ್ಲಿ ಕನಿಷ್ಠ 5ರಿಂದ 10% ಕಡಿಮೆ ಮಾಡ್ಕೊಳ್ಳೋದು. ಎರಡನೇ ಸ್ಟೆಪ್, ವಾರದಲ್ಲಿ 5 ದಿನ ದಿನಕ್ಕೆ 40 ನಿಮಿಷ ಬ್ರಿಸ್ಕ್ ವಾಕಿಂಗ್, ಸೈಕ್ಲಿಂಗ್, ಜಾಗಿಂಗ್ ಈ ಥರ ಏರೋಬಿಕ್ ವ್ಯಾಯಾಮ ಮಾಡೋದು. ಮೂರನೇ ಹಾಗೂ ಅತಿ ಮುಖ್ಯವಾದ ಸ್ಟೆಪ್, ಊಟದಲ್ಲಿ ಕ್ಯಾಲೋರಿಗಳನ್ನು ಕಡಿಮೆ ಮಾಡೋದು. ಅದರಲ್ಲೂ ವಿಶೇಷವಾಗಿ ಅನ್ನ, ಚಪಾತಿ, ಆಲೂಗಡ್ಡೆ ಈ ಥರ ಕಾರ್ಬೋಹೈಡ್ರೇಟ್ಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬೇಕು. ನೋಡಿದ್ರಾ? ಇದೇ ಆ ಪವರ್ಫುಲ್ ಕಾಂಬಿನೇಷನ್. ಸರಿಯಾದ ಡಯೆಟ್, ರೆಗ್ಯುಲರ್ ಎಕ್ಸಸೈಸ್ ಮತ್ತೆ ಇವೆರಡಕ್ಕೂ ಸಪೋರ್ಟ್ ಆಗಿ ಮೆಂತ್ಯ ನೀರು ಅಥವಾ ಬ್ಲ್ಯಾಕ್ ಕಾಫಿ, ಈ 3 ಸೇರಿದಾಗ ಮಾತ್ರ ಫ್ಯಾಟಿ ಲಿವರ್ ಅನ್ನ ರಿವರ್ಸ್ ಮಾಡೋ ನಿಜವಾದ ಶಕ್ತಿ ಸಿಗೋದು. ಸರಿ, ಹಾಗಾದ್ರೆ
ಮೆಂತ್ಯ ನೀರನ್ನ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಸೇರಿಸ್ಕೊಳ್ಳೋದು ಅಂತಾದ್ರೆ ಅದನ್ನ ಸೇಫ್ ಆಗಿ ಮಾಡೋದು ಹೇಗೆ? ತುಂಬಾ ಸಿಂಪಲ್. ರಾತ್ರಿ 1 ಅಥವಾ 2 ಟೀಸ್ಪೂನ್ ಮೆಂತ್ಯವನ್ನ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಆದ್ರೆ ಒಂದು ಮಾತು ನೆನಪಿರ್ಲಿ, ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ. ಜೊತೆಗೆ ಈ ಕೆಲವು ವಾರ್ನಿಂಗ್ಗಳನ್ನ ಖಂಡಿತ ತಲೆಯಲ್ಲಿ ಇಟ್ಕೊಳ್ಳಿ. ಪ್ರೆಗ್ನೆಂಟ್ ಇರೋರು ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನ ಕುಡಿಲೇಬಾರ್ದು. ಶುಗರ್ಗೆ ಟ್ಯಾಬ್ಲೆಟ್ಸ್ ತಗೊಳ್ತಿದ್ರೆ ಇದು ಅದರ ಮೇಲೆ ಪರಿಣಾಮ ಬೀರ್ಬೋದು. ಜಾಸ್ತಿ ಕುಡಿದ್ರೆ ಗ್ಯಾಸ್, ಅಸಿಡಿಟಿ ಪ್ರಾಬ್ಲಮ್ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಮನೆಮದ್ದು ಶುರು ಮಾಡೋ ಮೊದಲು ನಿಮ್ಮ ಡಾಕ್ಟರ್ ಜೊತೆ ಒಮ್ಮೆ ಮಾತಾಡೋದು ಬೆಸ್ಟ್. ಹಾಗಾದ್ರೆ ಈ ಇಡೀ ಚರ್ಚೆಯ ಫೈನಲ್ ಪಾಯಿಂಟ್ ಏನು? ಒಂದೇ ಲೈನಲ್ಲಿ ಹೇಳೋದಾದ್ರೆ, ಮೆಂತ್ಯ ನೀರು ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಷ್ಟೇ, ಆದರೆ ಗೇಮ್ ಚೇಂಜರ್ ಅಲ್ಲ. ಫ್ಯಾಟಿ ಲಿವರ್ ವಿರುದ್ಧದ ಮ್ಯಾಚ್ ಗೆಲ್ಬೇಕಾದ್ರೆ ನಿಜವಾದ ಕೀಲಿ ಇರೋದು ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆಯಲ್ಲಿ. ಕೊನೆಗೆ ಇದು ನಮ್ಮೆಲ್ಲರನ್ನೂ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಮುಂದೆ ನಿಲ್ಸತ್ತೆ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕ್ಕೆ ಪ್ರಕೃತಿ ಕೊಟ್ಟಿರೋ ಈ ಮನೆಮದ್ದುಗಳನ್ನ ಮತ್ತು ಮೆಡಿಕಲ್ ಸೈನ್ಸ್ ಹೇಳೋ ದಾರಿಗಳನ್ನ ಹೇಗೆ ಸ್ಮಾರ್ಟ್ ಆಗಿ ಒಟ್ಟಿಗೆ ಬಳಸ್ಕೊಳ್ಬೋದು? ಇದೊಂದು ಯೋಚಿಸ್ಬೇಕಾದ ವಿಷಯ ಅಲ್ವಾ? ಈ ಮಾಹಿತಿ ನಿಮಗೆ ಹೊಸದೇನಾದ್ರೂ ಹೇಳ್ಕೊಟ್ಟಿದೆ, ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಕಾಂಪ್ಲೆಕ್ಸ್ ವಿಷಯಗಳನ್ನ ಸಿಂಪಲ್ ಆಗಿ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೋ ಸಂಬಂಧಿಕರಿಗೋ ಸಹಾಯ ಆಗ್ಬೋದು ಅಂತ ನಿಮ್ಗನಿಸಿದ್ರೆ ಅವಳ ಜೊತೆ ಖಂಡಿತ ಶೇರ್ ಮಾಡಿ.